my dear SSLC passed out students, ನೀವೆಲ್ಲರೂ ಹೇಗಿದ್ದೀರಾ? I hope you all are doing amazing. This video is actually to help you if you are looking into how to get the revaluation done, how to get the retotaling done, revaluation, retotaling ಗೆ ಹೇಗೆ application ಹಾಕೋದು for parents as well as for students. ಇಲ್ಲಿದೆ ಸಮಗ್ರ ಮಾಹಿತಿ. ನನ್ನ ಹೆಸರು ಶ್ರೀಜಾ, ನಾನು ಕೆಮಿಸ್ಟ್ರಿ ಮೆಂಟರ್ ಅಥವಾ ಕೆಮಿಸ್ಟ್ರಿ ಟೀಚರ್ ಇನ್ ಫಿಸಿಕ್ಸ್ ವಾಲಾ. ಸೊ ವೆಲ್ಕಮಿಂಗ್ ಯು ಆಲ್ ಟು PW ಕನ್ನಡ 9th and 10th ಚಾನಲ್. ನೀವು ಫಸ್ಟ್ಗೆ ಓಪನ್ ಮಾಡಬೇಕಾಗಿರುವ ವೆಬ್ಸೈಟ್ ಹೆಸರನ್ನ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಝೂಮ್ ಮಾಡ್ತಾ ಇದ್ದೀನಿ. KSEAB.karnataka.government.in. ಆ ಬಾರ್ ಝೂಮ್ ಮಾಡೋಕ್ಕಾಗಿಲ್ಲ, ಬಟ್ ಈ ವೆಬ್ಸೈಟ್ನ ನೀವು ಫಸ್ಟ್ಗೆ ವಿಸಿಟ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರದೊಂದು ಮುಖಪುಟ ಅಥವಾ ಹೋಮ್ ಪೇಜ್ ಕಾಣುತ್ತೆ. ಇದರಲ್ಲಿ ನಿಮಗೆ ಕನ್ನಡ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾರ್ನರ್ನಲ್ಲಿ ಕನ್ನಡ, ಇಂಗ್ಲಿಷ್ ಬೇಕು ಅಂತ ಹೇಳಿದ್ರೆ ಈ ಲ್ಯಾಂಗ್ವೇಜ್ನ ಪ್ರೆಸ್ ಮಾಡಿ. ಇಲ್ಲಿ ಕನ್ನಡ, ಇಂಗ್ಲಿಷ್ ಅಂತ ಹೇಳಿ ಎರಡು ಲ್ಯಾಂಗ್ವೇಜ್ ಇದೆ. ಸೊ ಇಫ್ ಯು ವಾಂಟ್ ಇಂಗ್ಲಿಷ್ ಯು ಕ್ಲಿಕ್ ಆನ್ ಇಂಗ್ಲಿಷ್, ಇಫ್ ಯು ವಾಂಟ್ ಕನ್ನಡ ಯು ಕ್ಲಿಕ್ ಆನ್ ಕನ್ನಡ. ಓಕೆನಾ? ಇಂಗ್ಲಿಷಿಗೆ ನೀವು ಕ್ಲಿಕ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ರೀಡ್ ಮೋರ್, ಮತ್ತಷ್ಟು ಓದಿ ಅಂತ ಹೇಳುವ ಒಂದು ಪಾಯಿಂಟ್ ಸಿಗುತ್ತೆ. ಕ್ಲಿಕ್ ಆನ್ ದಟ್ ರೀಡ್ ಮೋರ್. ಕ್ಲಿಕ್ ಮಾಡಿದ್ರ ಗುಡ್. ಈಗ ಇಲ್ಲಿ ಲೇಟೆಸ್ಟ್ ನ್ಯೂಸ್, ಇತ್ತೀಚಿನ ಸುದ್ದಿಗಳು, ಅದರಲ್ಲಿ ಯು ಆರ್ ಕ್ಲಿಕಿಂಗ್ ಆನ್ ಯು ಕ್ಯಾನ್ ಅಪ್ಲೈ ಫಾರ್ ಫೋಟೋಕಾಪಿ ರಿಟೋಟಲಿಂಗ್ ರಿವ್ಯಾಲ್ಯೂಯೇಷನ್ ಆಫ್ SSLC 2025 exam 1 answer scripts by using Karnataka One mobile app. Through that you can apply. Illa through the website ನೀವು ಅಪ್ಲೈ ಮಾಡ್ತಿದ್ರ ಅಂತ ಹೇಳಿದ್ರೆ you just can click on this link. Okay, click here to apply and download photocopy retotaling revaluation. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ, ನಿಮಗೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಇವತ್ತಲ್ಲ ನಾಳೆ ಅಲ್ಲ, ಫಾರ್ ರೀಟೋಟ್ಲಿಂಗ್ ಅಂತ ಹೇಳುವಂಥದ್ದಕ್ಕೆ ಯು ಕ್ಯಾನ್ ಅಪ್ಲೈ ಫ್ರಮ್ 4th of May. ಸೊ 2nd ಇಂದ 7th ವರೆಗೂ ಕೂಡ ಫೋಟೋಕಾಪಿ ಅಪ್ಲಿಕೇಶನ್ 5 ದಿನ ತಗೊಳುತ್ತೆ. ಫೋಟೋಕಾಪಿ ತಗೊಳ್ಳಿಕ್ಕೆ ನಿಮ್ಮ SSLC ಸ್ಕ್ರಿಪ್ಟ್ ನಿಮಗೆ 5 ದಿನದೊಳಗಡೆ ಬರಬೇಕು. ಇದೇ ವೆಬ್ಸೈಟ್ನಲ್ಲಿ ಅದು ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಫಾರ್ ರೀಟೋಟ್ಲಿಂಗ್ ಯು ಆರ್ ಅಪ್ಲೈಯಿಂಗ್ ಆನ್ ಮೇ 5th ರೀಟೋಟ್ಲಿಂಗಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ. ಓಕೆ, ಸೊ 4th of May ಅಪ್ಲೈ ಮಾಡ್ತಾ ಇದ್ದೀರಾ. ಮತ್ತು ರೀಟೋಟ್ಲಿಂಗಿಗೆ, ರಿವ್ಯಾಲ್ಯೂಯೇಷನಿಗೆ ಎಲ್ಲ ನಿಮ್ಮ ಅಪ್ಲಿಕೇಶನ್ಸ್ ಎರಡು, ರೀಟೋಟ್ಲಿಂಗ್ ಆಗಿರ್ಬೋದು, ರಿವ್ಯಾಲ್ಯೂಯೇಷನ್ ಆಗಿರ್ಬೋದು, 4th ಇಂದ 11th ಒಳಗಡೆ ನೀವು ಸಬ್ಮಿಟ್ ಮಾಡಬೇಕು. ವಿದಿನ್ ದ್ಯಾಟ್ ಓನ್ಲಿ ಯು ಹ್ಯಾವ್ ಟು ಸಬ್ಮಿಟ್. ಅದಾಗಿದ ನಂತರ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ಸ್ನ ಅವರು ತಗೊಳ್ಳಲ್ಲ. ಕ್ಲಿಯರ್? ಓಕೆ, ಇದರೊಳಗಡೆ ನೀವು ಹೇಗೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿ ಇಲ್ಲಿ ಈ ಥರದ ಒಂದು ಪೋರ್ಟಲ್ ಓಪನ್ ಮಾಡ್ತೀರಲ್ವಾ, ಈ ಪೋರ್ಟಲ್ ಓಪನ್ ಮಾಡ್ಬೇಕಾದ್ರೆ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಸಿಗುತ್ತೆ. ಅದಕ್ಕೆ ಅದನ್ನ ಓಪನ್ ಮಾಡಿ ನೋಡಿ. ಇವತ್ತು ಬರೀ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಷ್ಟೇ ಕೊಟ್ಟಿದ್ದಾರೆ. ಆನ್ 4th of May ನೀವು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ, ಆನ್ 4th of May ನೀವೇನು ಮಾಡ್ತೀರಾ, ಹೀಗೊಂದು ಲಿಂಕ್ ಬರುತ್ತಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇದೇ ಪೋರ್ಟಲ್ನಲ್ಲಿ ಈ ಥರ ಏನು ಓಪನ್ ಆಗಿದೆ, ಇಲ್ಲಿ ರೀಟೋಟ್ಲಿಂಗ್ ಮತ್ತು ರಿವ್ಯಾಲ್ಯೂಯೇಷನ್ ಅಂತ ಹೇಳಿ ಸಿಗುತ್ತೆ. ಅದು ಹೇಗೆ ಕಾಣುತ್ತೆ? ಈ ಥರ ಕಾಣುತ್ತೆ. ಸೇ ಫಾರ್ ಎಕ್ಸಾಂಪಲ್ ಆನ್ 4th May ನೀವು ಇದೇ ಲಿಂಕನ್ನು ಓಪನ್ ಮಾಡಿದ್ರೆ ಹೀಗಿರುತ್ತೆ ಮಕ್ಕಳೇ. ಆಪ್ಷನ್ಸ್ ನೋಡಿ, ಅಪ್ಲಿಕೇಶನ್ ಫಾರ್ ರೀಟೋಟ್ಲಿಂಗ್, ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್. ಆಯ್ತಾ? ಈ ಥರ ನೀವು ಅಕಸ್ಮಾತ್ ಫೋಟೋ ಕಾಪಿಗೆ ಅಪ್ಲೈ ಮಾಡಿದ್ರೆ ಅಂದರೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ. ಇದೆಲ್ಲ ನಿಮಗೆ ಎಲ್ಲಿ ಸಿಗುತ್ತೆ? ಇದೆಲ್ಲವೂ ಕೂಡ ನಾನು ಹೇಳ್ದೆ ಅಲ್ವಾ, ಈ ಒಂದು ವೆಬ್ಸೈಟ್ನಲ್ಲಿ ಯು ಕ್ಯಾನ್ ಅಪ್ಲೈ ಫಾರ್ ಫೋಟೋ ಕಾಪಿ ರೀಟೋಟ್ಲಿಂಗ್ ಅಂತ ಹೇಳೋ ಒಂದು ಸೈಟ್ನಲ್ಲಿ, ಲೈಕ್ ರೀಡ್ ಮೋರಿಗೆ ಹೋಗ್ತೀರಾ, ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಫೋಟೋ ಕಾಪಿ ಆನ್ಸರ್ ಸ್ಕ್ರಿಪ್ಟ್ನ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಯಾವಾಗ ಮಾಡ್ತೀರೋ ಆವಾಗ ನಿಮಗೆ ಈ ಥರ ಡಿಫ್ರೆಂಟ್ ಸೆಕ್ಟರ್ ಸಿಗುತ್ತೆ. ಅದರಲ್ಲಿ ಅಪ್ಲಿಕೇಶನ್ ಫಾರ್ ಇವ್ಯಾಲ್ಯೂಯೇಷನ್, ಅಪ್ಲಿಕೇಶನ್ ಫಾರ್ ರೀಟೋಟ್ಲಿಂಗ್ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೇನು ಸಿಗುತ್ತೆ? ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ರಿಜಿಸ್ಟರ್ ನಂಬರ್ ಹಾಕ್ತೀರಾ, V1 ಅಂತ ಹೇಳಿ ಕೊಡ್ತೀರಾ. ರಿಜಿಸ್ಟರ್ ನಂಬರ್ ಹಾಕಿದ ನಂತರ ನೀವೇನು ಮಾಡಬೇಕು? ನೆಕ್ಸ್ಟ್ ಫೋನ್ ನಂಬರ್ ಮತ್ತು ಕ್ಯಾಂಡಿಡೇಟ್ ನಂಬರ್ನ ಹಾಕೊಳ್ಬೇಕು. ಆನ್ಲೈನ್ ಅಪ್ಲಿಕೇಶನ್ ಈ ಥರ ಇರುತ್ತೆ. ಇದರಲ್ಲಿ ನಿಮಗೆ ಫಸ್ಟಿಗೆ ರಿಜಿಸ್ಟರ್ ನಂಬರ್ ಮತ್ತು ಫೋನ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಸಬ್ಜೆಕ್ಟ್ ತೋರಿಸುತ್ತೆ, ಯಾವ ಸಬ್ಜೆಕ್ಟಲ್ಲಿ ರಿವ್ಯಾಲ್ಯೂಯೇಷನ್ ಬೇಕು, ಯಾವ ಸಬ್ಜೆಕ್ಟಲ್ಲಿ ರೀಟೋಟ್ಲಿಂಗ್ ಬೇಕು ಅಂತ ಹೇಳಿ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ನಿಮಗೆ ಬೇಕಾಗಿರೋ ಸಬ್ಜೆಕ್ಟನ್ನು ನೀವು ಚೂಸ್ ಮಾಡ್ಕೋತೀರಾ. ರೀಟೋಟ್ಲಿಂಗಿಗೆ ಮಾರ್ಕ್ ಅಮೌಂಟ್ ಏನೂ ಇಲ್ಲ, ಬಟ್ ರಿವ್ಯಾಲ್ಯೂಯೇಷನ್ಗೆ ಎಸ್ ದರ್ ಇಸ್ ಅ ಅಮೌಂಟ್ ವಿಚ್ ಬೈ ಡಿಫಾಲ್ಟ್ ಅದು ತೋರಿಸುತ್ತೆ ಅದರಲ್ಲಿ. ಅದಾಗಿದ ನಂತರ ನಿಮ್ಮ ವರ್ಕಿಂಗ್ ಮೊಬೈಲ್ ನಂಬರ್ನ ಹಾಕ್ತಿದ್ದೀರಾ, ಮತ್ತು ಇಮೇಲ್ ID ಕೂಡ ಹಾಕ್ತಿದ್ದೀರಾ. ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ IDಗೆ ಬರುತ್ತೆ, ಹಾಗಾಗಿ ಅದನ್ನ ಮರಿಬೇಡಿ. ಜೊತೆಗೆ ಅಡ್ರೆಸ್, ತಾಲೂಕ್, ಪಿನ್ ಕೋಡ್ ಎಲ್ಲವನ್ನು ಫಿಲ್ ಮಾಡಿ ಜನರೇಟ್ OTP ಕೊಡ್ತೀರಾ. ಜನರೇಟ್ OTP ಕೊಟ್ಟ ನಂತರ ನಿಮಗೆ ಅದರಲ್ಲಿ ಎಂಟರ್ OTP ಅಂತ ಹೇಳೋ ಆಪ್ಷನ್ಸ್ ಬರುತ್ತೆ. ಸೊ ಇದೇ ಥರದ ಪೋರ್ಟಲ್ನಲ್ಲಿ ಕೆಳಗಡೆ ಎಂಟರ್ OTP ಅಂತ ಹೇಳೋ ಆಪ್ಷನ್ ಇರುತ್ತೆ. ಮೇಲ್ ID, ನಂಬರು, ತಾಲೂಕು, ಅಡ್ರೆಸ್ಸು, ಪಿನ್ ಕೋಡ್ ಎಲ್ಲ ಹಾಕಿ ಇಲ್ಲಿ ಎಂಟರ್ OTP ಕೊಟ್ಟು ಸಬ್ಮಿಟ್ ಕೊಡ್ತೀರಾ. ಸಬ್ಮಿಟ್ ಕೊಟ್ಟಾಗ ಅದು ಕೇಳುತ್ತೆ ಚಲನನ್ನು ಜನರೇಟ್ ಮಾಡಬೇಕಾ, ಆನ್ಲೈನ್ ಪೇ ಮಾಡ್ತೀರಾ, ಆಫ್ಲೈನ್ ಪೇ ಮಾಡ್ತೀರಾ ಅಂತ ಹೇಳಿ ಒಂದು ಪಾಯಿಂಟ್ ಕೇಳುತ್ತೆ. ನೀವೇನಾದರೂ ಕ್ಲಿಕ್ ಆನ್ ದ ಸಬ್ಮಿಟ್ ಬಟನ್ ಅಂತ ಹೇಳಿದ ತಕ್ಷಣ ಒಂದು ಅಪ್ಲಿಕೇಶನ್ ನಂಬರ್ನ ಫಸ್ಟ್ ತೋರಿಸುತ್ತೆ. ಸಬ್ಮಿಟ್ ಬಟನ್ ಕೊಟ್ಟಾಗ
ಅಪ್ಲಿಕೇಶನ್ ನಂಬರ್ನ ತೋರಿಸಿ ಮತ್ತೆ ಅದು ಚಲನ್ ಜನರೇಟ್ ಮಾಡುತ್ತೆ. ಓಕೆನಾ? ಚಲನ್ ಜನರೇಟ್ ಮಾಡೋಕ್ಕಿಂತ ಮುಂಚೆ ಕ್ಯಾಶ್ ಪೇಮೆಂಟ್ ಬಗ್ಗೆ ಕೇಳುತ್ತೆ. ಆನ್ಲೈನ್ ಕ್ಯಾಶ್ ಪೇ ಮಾಡ್ತಿದ್ದೀರಾ, ಆಫ್ಲೈನ್ ಕ್ಯಾಶ್ ಪೇ ಮಾಡ್ತಿದ್ದೀರಾ ಅಂತ ಹೇಳಿ. ಸೊ ಆನ್ಲೈನ್ ಆಫ್ಲೈನ್ ಪೇ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಚೂಸ್ ಯೋರ್ ಸೆಂಟರ್. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲ ಕರ್ನಾಟಕ 1, ಬ್ಯಾಂಗ್ಳೂರ್ 1 ಅಂತ ಹೇಳೋ ಸೆಂಟರ್ಗೆ ಹೋಗಿ ನೀವು ಯಾವ ಸೆಂಟರ್ನಲ್ಲಿ ಪೇ ಮಾಡ್ತಿರೋ ಅದನ್ನ ಚೂಸ್ ಮಾಡಿ ಜನರೇಟ್ ಚಲನ್ ಕೊಟ್ರೆ ಈ ತರ ಒಂದು ಚಲನ್ ಜನರೇಟ್ ಆಗುತ್ತೆ ನಿಮ್ಮ ಕಂಪ್ಯೂಟರ್ ಒಳಗಡೆ. ಆ ಜನರೇಟ್ ಆಗುವ ಚಲನ್ದು PDF ನ ನೀವೇನ್ ಮಾಡ್ಬೇಕು, ಡೌನ್ಲೋಡ್ ಮಾಡಿಟ್ಕೋಬೇಕು. ನೀವು ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಇದು ಜೆರಾಕ್ಸ್ ಕಾಪಿ ಜೊತೆಗೆ ಅಲ್ಲಿ ಏನ್ ಅಮೌಂಟ್ ಇರುತ್ತೆ ಆ ಅಮೌಂಟ್ ನ ನೀವು ಕಟ್ಟಬೇಕಾಗುತ್ತೆ. ಸರಿನಾ? ಇಲ್ಲ ನೀವು ಆನ್ಲೈನ್ ಮೆಥಡ್ ನಲ್ಲಿ ಪೇ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಹೇಳೋದನ್ನ ಚೂಸ್ ಮಾಡ್ತೀರಾ. ಆನ್ಲೈನ್ ಪೇಮೆಂಟ್ ಚೂಸ್ ಮಾಡಿದ ನಂತರ ಪೇ ನಾವು ಆಪ್ಷನ್ಗೆ ಹೋಗ್ತೀರಾ. ನೀವು ಕರ್ನಾಟಕ 1 ಅಂತ ಹೇಳೋ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಬಿಕಾಸ್ ಇದು ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಮ ಫೋನಲ್ಲಿ ವಾಟ್ಸಪ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇರುತ್ತೆ. ಅದೇ ಥರ ಕರ್ನಾಟಕ 1 ಅಂತ ಹೇಳೋ ಆ್ಯಪನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಅದರ ಲೋಗೋ ಆಗಿರುತ್ತೆ, ಒಂದು ಮರದ ಥರದೊಂದು ಲೋಗೋ ಇದೆ ಅಲ್ವಾ, ಅದು ಅದರ ಲೋಗೋ ಆಗಿರುತ್ತೆ. ಥ್ರೂ ಆ ಒಂದು ಆ್ಯಪ್ ನೀವೇನು ಮಾಡ್ಬೋದು, ಪೇಮೆಂಟನ್ನು ಕಂಟಿನ್ಯೂ ಮಾಡ್ಬೋದು. ಒಂದ್ಸಲ ಪೇಮೆಂಟ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ವೇಟ್ ಮಾಡಿ, ರಿಫ್ರೆಶ್ ಮಾಡಬೇಡಿ ಆಯ್ತಾ. ಅದು ಚಲನ್ ಜನರೇಟ್ ಆಗಲಿಕ್ಕೆ ಪೇಮೆಂಟನ್ನು ಕಂಪ್ಲೀಟ್ ಪ್ರಾಸೆಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ತಗೊಳುತ್ತೆ. ಅದಾಗಿದ ನಂತರ ಏನು ಮಾಡ್ತೀರಾ ನೀವು, ಡೌನ್ಲೋಡ್ ಯೋರ್ ಫೋಟೋ ಕಾಪಿ. ಈಗ ಕೆಲವೊಂದ್ಸಲ ಫೋಟೋ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ನೀವು ಅಪ್ಲಿಕೇಶನ್ದು ಸ್ಟೇಟಸ್ನ ಗೊತ್ತಾಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕೀಪ್ ಯೋರ್ ಕೆಲವೊಂದ್ಸಲ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಏನು ಜನರೇಟ್ ಆಗಿರುತ್ತೆ ಅದನ್ನ ಕರೆಕ್ಟಾಗಿ ನೀವು ಮೇಂಟೈನ್ ಮಾಡ್ಕೊಳ್ಳಿ. ಸ್ಟೇಟಸ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ಪೋರ್ಟಲಿಗೆ ಹೋಗಿ ಸ್ಟೇಟಸ್ ಅಂತ ಹೇಳಿ ಚೆಕ್ ಮಾಡಿದ್ರೆ ಆಯಿತು. ಇವಾಗ ನಾನು ನಿಮಗೆ ಅದನ್ನ ಹೇಗೆ ಹೇಳ್ಕೊಡ್ತೀನಿ ಅಂದರೆ, ಸ್ಟೇಟಸ್ ಅಂತ ಹೇಳೋದು ಆಪ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಯಾವುದಕ್ಕೆ ರೀಟೋಟ್ಲಿಂಗ್ ರಿವ್ಯಾಲ್ಯೂಷನ್ ಹಾಕಿದ್ರೂ ಕೂಡ ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಅಂತ ಹೇಳಿಕೊಟ್ಟಾಗ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿದೆ ಅಲ್ವಾ ಅಲ್ಲಿ ಜನರೇಟ್ ಆಗಿರುತ್ತಲ್ವ, OTP ಹಾಕಿದಾಗ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿರುತ್ತೆ ನೋಡಿ, ಆ ಅಪ್ಲಿಕೇಶನ್ ನಂಬರ್ನ ಹಾಕಿ ಸಬ್ಮಿಟ್ ಬಟನ್ ಕೊಟ್ಟಾಗ ನಿಮ್ಮ ರೀಟೋಟ್ಲಿಂಗ್ ರಿವ್ಯಾಲ್ಯೂಯೇಷನ್ ಸ್ಟೇಟಸ್ ಏನು ಅಂತ ಹೇಳೋದು ಗೊತ್ತಾಗುತ್ತೆ. ಪ್ರತಿಯೊಂದು ಮೆಸೇಜ್ ನಿಮ್ಮ ಫೋನಿಗೆ ಬರುತ್ತೆ. ಒಂದ್ಸಲ ಅಪ್ಡೇಟ್ ಆಗಿದ ನಂತರ ಸೇಮ್ ವೆಬ್ಸೈಟ್, ಈ ವೆಬ್ಸೈಟ್ ಅಡ್ರೆಸ್ ಬೇಕಾದ್ರೆ ಸೇವ್ ಮಾಡಿಟ್ಕೊಳ್ಳಿ. KSEAB.karnataka.government.in/even_2025_PHR/VRT_SSLC/upload_status.aspx. ನೀವು ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು ಬಿಡಬೇಕಾದ್ರೆ ನಿಮಗೆ ಬೇಕು ಅಂದರೆ, ಇಲ್ಲಾಂದರೆ ಆ ವೆಬ್ಸೈಟಿಗೆ ಹೋಗಿ ಡೈರೆಕ್ಟಾಗಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಇದು ನೀವು ಅಪ್ಲೈ ಮಾಡುವಂತಹ ವಿಧಾನ. ನಿಮಗೆ ತುಂಬ ಜನ ಮಕ್ಕಳಿಗೆ ಏನಿತ್ತು ಕನ್ಫ್ಯೂಷನ್, ಮೇಡಮ್ ಇದನ್ನು ನಾವು ಸ್ಕೂಲಿಗೆ ಹೋಗಿ ಮಾಡ್ಬೋದಾ? ನಿಮ್ಮ ಸ್ಕೂಲ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ ಈ ಫೆಸಿಲಿಟಿ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಟು ಯುವರ್ ಸ್ಕೂಲ್ ಆ್ಯಂಡ್ ಡೌನ್ಲೋಡ್ ಯುವರ್ ಯು ಕ್ಯಾನ್ ಅಪ್ಲೈ ಫಾರ್ ರೀಟೋಟ್ಲಿಂಗ್ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಆಯಿತಾ. ನಿಮ್ಮ ಸ್ಕೂಲ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ನಲ್ಲಿ ಯೂಶುವಲ್ ಆಗಿ ತುಂಬ ಜನ ಪೇರೆಂಟ್ಸ್ಗಳು ಸೈಬರ್ ಸೆಂಟರ್ನ ಚೂಸ್ ಮಾಡ್ಕೋತಾರೆ ಸ್ಕೂಲಿಗೆ ಹೋಗೋಕ್ಕಿಂತನೂ. ಕೆಲವರು ತಾವು ಖುದ್ದಾಗೆ ಮಾಡ್ತಾರೆ. ಇದನ್ನು ನೀವೇ ಮಾಡಬಹುದು. SSLCನ ಇವತ್ತೇ ಅಪ್ಲಿಕೇಶನ್ ಹಾಕೊಳ್ಬೋದು. ಹಾಗಾಗಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳುವಂಥದ್ದು ಇಸ್ ಮೈ ಕನ್ಸರ್ನ್. ಮತ್ತು ಕೆಲವೊಂದು ಪೇರೆಂಟ್ಸ್ ಹೇಳ್ತಿದ್ದಾರೆ ಎಷ್ಟು ರೀಟೋಟ್ಲಿಂಗಿಗೆ ಮತ್ತು ರಿವ್ಯಾಲ್ಯೂಯೇಷನಿಗೆಲ್ಲ ಏನಾಗುತ್ತೆ, ಅಮೌಂಟ್ ಏನು ಅಂತ ಹೇಳುವಂಥದ್ದನ್ನೆಲ್ಲ ನೀವು ಕೇಳ್ತಾ ಇದ್ರಿ ಅಲ್ವಾ. ಸೊ ಅಮೌಂಟ್ ಬಗ್ಗೆ ಯಾರಿಗೆಲ್ಲ ಚಿಂತೆ ಇದೆ ನಿಮಗೊಂದು ಸಣ್ಣ ಒಂದು ಐಡಿಯಾ ಕೊಟ್ಬಿಡ್ತೀನಿ. ಯು ಕ್ಯಾನ್ ಅಪ್ಲೈ ಫಾರ್ ಫೋಟೋ ಕಾಪಿ ರೀಟೋಟ್ಲಿಂಗ್. ಇಲ್ಲೊಂದು ನೋಟಿಫಿಕೇಶನ್ ಅವ್ರು ಕೊಟ್ಟಿದ್ದಾರೆ, ಸರ್ಕ್ಯುಲರ್ ಏನು ಅಂತ ಹೇಳಿ. ಸರ್ಕ್ಯುಲರ್ ಪ್ರಕಾರ ಅದರಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ ಎಷ್ಟು ಅಮೌಂಟ್ ಇದೆ ಅಂತ ಹೇಳ್ಕೊಂಡು. ಸೊ ಆ ಅಮೌಂಟ್ರ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಬಿಡ್ತೀನಿ. ನೋಡಿ ಮಕ್ಕಳೇ, ಆನ್ಲೈನ್ನಲ್ಲಿ ನೀವು ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಾರ್ ರಿವ್ಯಾಲ್ಯೂಯೇಷನ್ 410 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ ಫಾರ್ 1 ಸಬ್ಜೆಕ್ಟಿಗೆ. ಸೊ ಸ್ಕ್ಯಾನ್ ಪ್ರತಿಗೆ ಫೋಟೋ ಕಾಪಿಗೆ ಫೋಟೋ ಕಾಪಿಗೆ 410, ಫಾರ್ ರಿವ್ಯಾಲ್ಯೂಯೇಷನಿಗೆ 810 ರೂಪಾಯಿ. ಓಕೆ, ಇದು ಆನ್ಲೈನಲ್ಲಿ. ಆಫ್ಲೈನಲ್ಲಿ ಮಾಡ್ತೀರಾ ಅಂದರೆ ಫಾರ್ ಫೋಟೋ ಕಾಪಿ 420 ರೂಪಾಯಿ, ಫಾರ್ ರಿವ್ಯಾಲ್ಯೂಯೇಷನ್ 810 ರೂಪಾಯಿಯನ್ನು 820 ರೂಪಾಯಿ ಅಥವಾ 810 ರೂಪಾಯಿಯನ್ನು ನೀವು ಪೇ ಮಾಡಬೇಕು. ಸೊ ಇದು ನಿಮ್ಮ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ಯೂರಿಯಾಸಿಟಿ ಬೇಸ್ಡ್ ಕ್ವೆಶನ್. ಎಷ್ಟು ಪೇ ಮಾಡಬೇಕು, ಎಷ್ಟಾಗುತ್ತೆ? ರಿವ್ಯಾಲ್ಯೂಯೇಷನ್ ಫಾರ್ 1 ಸಬ್ಜೆಕ್ಟ್ 800 ರೂಪೀಸ್, 820 ರೂಪೀಸ್. ಆ್ಯಂಡ್ ರೀಟೋಟ್ಲಿಂಗಿಗೆ ಮಾರ್ಕ್ ಇಲ್ಲ, ರೀಟೋಟ್ಲಿಂಗಿಗೆ ಅಮೌಂಟ್ ಇಲ್ಲ, ರಿವ್ಯಾಲ್ಯೂಯೇಷನಿಗೆ ಮಾತ್ರ ಅಮೌಂಟ್ ಇರುವಂಥದ್ದು. ಮತ್ತು ಫೋಟೋ ಕಾಪಿಗೆ ನೀವು ಒಬ್ವಿಯಸ್ಲಿ ಅಮೌಂಟನ್ನು ಕೊಡಬೇಕಾಗುತ್ತೆ. ಓಕೆ, 400 ರೂಪಾಯಿ ಪರ್ ಸಬ್ಜೆಕ್ಟ್ ಕೊಡಬೇಕಾಗುತ್ತೆ. ಸೊ ಇದಿಷ್ಟು ನಿಮ್ಮ ರೀಟೋಟ್ಲಿಂಗ್ ರಿವ್ಯಾಲ್ಯೂಯೇಷನ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ನಮ್ಮ SSLCಯ ಇವತ್ತಿನ ರಿಸಲ್ಟ್ ಅನೌನ್ಸ್ಮೆಂಟಿನ ಪಾರ್ಟ್ ಆಗಿ ಇಷ್ಟು ನೋಟಿಫಿಕೇಶನ್ಸ್ ನಿಮಗಿದೆ. ಸೊ ವಿ ಥಾಟ್ ಆಫ್ ಹೆಲ್ಪಿಂಗ್ ಯು ವಿತ್ ಯೋರ್ ಸೆಕೆಂಡ್ ಅಟೆಂಪ್ಟ್ ಇಂಪ್ರೂವ್ಮೆಂಟ್ ಆ್ಯಂಡ್ ಆಲ್ಸೋ ರಿಗಾರ್ಡಿಂಗ್ ದಿ ಅಪ್ಡೇಟೆಡ್ ಸ್ಟೇಟಸ್. ಬಿಕಾಸ್ ತುಂಬ ಜನ ನಮ್ಮ ಚಾನಲ್ನಲ್ಲಿ ಬಂದು ನೀವು ಅಪ್ಡೇಟ್ಸ್ನೆಲ್ಲ ನೋಡ್ತಾ ಇದ್ರಿ. ಸೊ ಐ ಹೋಪ್ ದಿಸ್ ಅಪ್ಡೇಟ್ ವಿಲ್ ಫೈಂಡ್ ಯು ಮೈಟ್ ಹೆಲ್ಪ್ ಯು ಅಂತ ಹೇಳಿ. ಆಲ್ ದ ಬೆಸ್ಟ್ ಮಕ್ಕಳೇ. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.